ಮೇಡಮ್. ಓಂ ಗುರು ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ ಮೇಡಮ್. ಮಾಡ್ತಾಳೆ ಕಾಪಾಡಪ್ಪ ಮೇಡಮ್. ಅಲ್ಲಿ ಸ್ವಾಮಿ ನೋಡಿ, ರಾಘವೇಂದ್ರ ರಾಘವೇಂದ್ರ ಗುರು ರಾಘವೇಂದ್ರ ಕಾಪಾಡು. ಈ ಸ್ವಾಮಿ ಸ್ವಾಮಿ ನಮಸ್ಕಾರ ಮೇಡಮ್. ಇಲ್ಲಿ ಸ್ವಾಮಿ ಗಾಯ್ಸ್, ಟೆಂಪಲ್ಗೆ ಹೋಗಿ ಬಂದಮೇಲೆ ಫುಲ್ಲು ಮಲ್ಕೊಂಡ್ಬಿಟ್ಟಿದ್ವಿ, ರೆಸ್ಟ್ ಮಾಡ್ತಾಯಿದ್ವಿ. ಸೊ ಈಗ ಎದ್ದು ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕೋಕೋನಟ್ ಮಿಲ್ಕ್ ಪುಡ್ಡಿಂಗ್ ಮಾಡೋಕ್ಕೆ ಕಾಯಿ ತುರಿ ಮತ್ತು ಕಾರ್ನ್ಫ್ಲವರ್ ಆ್ಯಂಡ್ ಸಕ್ಕರೆ ಇದು ಮೂರಿದ್ರೆ ಸಾಕು. ಫಸ್ಟ್ ಒಂದು ಜಾರ್ಗೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್. ಸೊ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೊಂಚೂರು ನೀರು ಹಾಕೋಬೋದು. ಸೊ ಈಗ ಈ ಥರ ಹಿಂಗೆ ನೀರಾಗಿದೆ. ಕಾಯಿ ಗ್ರೈಂಡ್ ಮಾಡಿರೋದಕ್ಕೆ ನೀರು ಯೂಸ್ ಮಾಡಿರೋದ್ರಿಂದ ಸೊ ಈ ಥರ ಕೋಕೋನಟ್ ಮಿಲ್ಕ್ ಇರಬೇಕು. ಇದನ್ನು ಸೋಸ್ಕೊಳ್ತೀನಿ ಒಂದು ಪಾತ್ರೆಗೆ. ಇವಾಗ ತೊಗೊಂಡಿದ್ದೀನಿ ಕಪ್, ಅದರಲ್ಲೇ ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಗಿದೆ. ನೋಡಿ, ಈ ಥರ ಫುಲ್ ಗಂಟೆ ನೋಡಬಾರ್ದು, ಬಿಕಾಸ್ ಇದು ಗಂಟಾಗಿಬಿಡುತ್ತೆ. ಬಿಸಿ ಇದರಲ್ಲಿ ಹಾಕಬಾರ್ದು. ನಾರ್ಮಲ್ ವಾಟರ್ ಇರುತ್ತಲ್ಲ, ನಾರ್ಮಲ್ ಟೆಂಪ್ರೇಚರ್ ವಾಟರ್, ಅದಕ್ಕೆ ಈ ಕಾರ್ನ್ಫ್ಲವರ್ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಈ ಥರ ನೀಟಾಗಿ ಆಗುತ್ತೆ. ಸೊ ಇದನ್ನು ಕೋಕೋನಟ್ ಮಿಲ್ಕಿಗೆ ಮಿಕ್ಸ್ ಮಾಡಬೇಕು. 1.5 ಕಪ್ ಕೋಕೋನಟ್ಗೆ ಇಷ್ಟು ಮಿಲ್ಕ್ ಬಂದಿದೆ, ಕೋಕೋನಟ್ ಮಿಲ್ಕು. ಸೊ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಲೋ ಫ್ಲೇಮು ಅಲ್ಲ, ಹೈ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ತೀನಿ. ಸ್ವಲ್ಪ ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಆಗೋವರೆಗೂ. ಆ್ಯಂಡ್ ಇದಕ್ಕೆ 3 ಟೇಬಲ್ ಸ್ಪೂನ್ಸ್ ನಾನು ಶುಗರ್ನ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಥಿಕ್ ಆದಮೇಲೆ ಇದನ್ನು ಆಫ್ ಮಾಡ್ಕೋಬೇಕು. ಇಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ಲಾಸ್ ಕಂಟೈನರ್ನ ನಾನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಆ ಪುಡ್ಡಿಂಗ್ನ ಶಿಫ್ಟ್ ಮಾಡ್ತೇನೆ. ಕಂಟೈನರ್ಗೆ ಶಿಫ್ಟ್ ಮಾಡಾಗಿದೆ, ನೋಡಿ ಅದು ಕಾಣ್ತಿದೆ ಅಂತ. ಇದು ಒಂಥರ ಡೆಸರ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನೀಗ 1-2 ಅವರ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ. ಬಾಕ್ಸ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದನ್ನು 1-2 ಅವರ್ಸ್ ಫ್ರಿಜ್ಜಲ್ಲಿ ಬಿಡ್ತೀನಿ. ಸೊ ತಣ್ಣಗಾದರೆ ಸಮ್ಮರ್ಗೆ ಚೆನ್ನಾಗಿರುತ್ತಲ್ವ, ಅದಕ್ಕೆ. ಸೊ 1-2 ಅವರ್ಸ್ ಆದಮೇಲೆ ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಾನು ಪಾಸ್ತಾ ಮಾಡಿದ್ದೀನಿ. ಬಟ್ ಇದಕ್ಕೆ ನಾನು ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ತಂಗಿನಿದ್ದಾಳೆ. ಹೇಗಿದೆ ಪಾಸ್ತಾ? 2 ಅವರ್ಸ್ ಆಗಿದೆ. ಸೊ ನಾನೀಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಆಗಿದೆ ನೋಡಿ. ಸೊ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡ್ತೇನೆ. ಸ್ಮೂತಾಗಿ ಒಳ್ಳೆ ಜೆಲ್ಲಿ ಥರ ಇದೆ ಇದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಚೆನ್ನಾಗಿದ್ಯಾ? ಹೊಳ್ತಿರ್ತಾರ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.